ಎಚ್ಚರಿಕೆ. ಮಹಿಳೆಯರನ್ನು ಬೀದಿಗೆ ತಳ್ಳುವ ನೀತಿಗೆ ಹೇಳಿದಿಕ್ಕಾರ. ಅಂಗನವಾಡಿ ನೌಕರರಿಗೆ ಎಲ್ಲಾ ಜಿಲ್ಲೆ ಸರಕಾರಿ ಶಾಲೆಗಳಲ್ಲಿ LKG, UKG ಆರಂಭಿಸುವ ನಿರ್ಧಾರವನ್ನು ಕೈಬಿಡಬೇಕು ಮತ್ತು ರಾಜ್ಯದ ಎಲ್ಲ ಅಂಗನವಾಡಿಗಳಲ್ಲಿಯೇ LKG, UKG ತರಗತಿಗಳನ್ನು ಆರಂಭ ಮಾಡಬೇಕು ಎನ್ನುವ ಪ್ರಮುಖ ಬೇಡಿಕೆ ಸೇರಿದಂತೆ ಒಟ್ಟಾರೆ 17 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ CITUಗೆ ಸೇರಿದ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ 2026 ಮಾರ್ಚ್ 23 ಸೋಮವಾರದಂದು ಅನಿರ್ದಿಷ್ಟ ಅವಧಿಯ ಬೃಹತ್ ಪ್ರತಿಭಟನೆಯನ್ನ ಆರಂಭಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಬೇಡಿಕೆಗಳಿಗೆ ಸ್ಪಂದಿಸುವುದಾಗಿ ಭರವಸೆಯನ್ನ ನೀಡಿದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ LKG, UKG ತರಗತಿಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಉಳಿಸಿಕೊಳ್ಳಲಾಗುವುದು ಅಂತ ಹೇಳಿದರು. ಹೋರಾಟ ನಿರತರಿಗೆ ಸ್ಪಷ್ಟ ಭರವಸೆ ಸಿಗದ ಕಾರಣ ಅನಿರ್ದಿಷ್ಟ ಅವಧಿಯ ಹೋರಾಟ ಮುಂದುವರಿಯಲಿದೆ. ಮೊದಲ ದಿನದ ಹೋರಾಟದ ಬೆಳವಣಿಗೆಗಳು ಏನೇನು ಅನ್ನೋದರ ವಿವರಗಳನ್ನು ನಾವೀಗ ನೋಡುವ. ನಿನ್ನ ಮುಂಗೈಗೆ ಹಾಕ್ಯಾರ ಬೇಡಿ ಬೇಡಿ. ಇದೀಗ ನಿಮ್ಮ ಬೇಡಿಕೆ ಆಗಿ ಉಳಿದಿಲ್ಲ, ಇದು ನನ್ನ ಬೇಡಿಕೆ ಕೂಡ. ಯಾಕಂತಂದ್ರೆ ನಿಮ್ಮ ಸಂಘಟನೆ, ಯಾಕಂದ್ರೆ ತಮ್ಮೆಲ್ಲರ ಜೊತೆಯಲ್ಲಿ 1-to-1 ಪರ್ಸನಲ್ ಆಗಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ತಮ್ಮ ಧ್ವನಿಯನ್ನ ನನ್ನವರೆಗೆ ಮುಟ್ಟಿಸ್ತಾ ಇರುವಂತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಜೊತೆ ಒಂದು ನೇರವಾದಂತ ಸಂಪರ್ಕವನ್ನ ನಾನಿವತ್ತು ಇಟ್ಕೊಂಡಿದ್ದೇನೆ. ನಿಮ್ಮ ಗ್ರಾಚ್ಯುಟಿ ಬೇಡಿಕೆ ಇರಬಹುದು. ಅಥವಾ ಒಂದು ಮಾತನ್ನ ಹೇಳಿ ನಾನು ಎಲ್ಲ ನನ್ನ ಸಹೋದರರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಗವರ್ಮೆಂಟ್ ಮಾಂಟೆಸರಿ ಅಂಗನವಾಡಿಯಲ್ಲಿ LKG, UKG ತೆಗೆಯುವಂತ ಪರಿಕಲ್ಪನೆ ಯಾರ್ದು ಅಂತ ನಿಮ್ಗೆ ಹೇಳಿ. ಯಾರು ವಿಚಾರ ಮಾಡಿದ್ರು? ಯಾವುದಕ್ಕೆ ವಿಚಾರ ಮಾಡಿದ್ರೆ ನಮ್ಮ ಅಂಗನವಾಡಿಯ ನಿಜವಾದಂತ ಅರ್ಥವನ್ನ ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಕಸಿದುಕೊಳ್ತಾ ಇದ್ದಾರೆ. ಎಲ್ಲ ಪಾಲಕರಿಗೂ ಕೂಡ ತಮ್ಮ ಮಕ್ಕಳು ಉತ್ತಮವಾದಂತ ಗುಣಮಟ್ಟದ ಮಾಡರ್ನೈಸೇಷನ್ ಎಜುಕೇಶನ್ ಪದ್ಧತಿಯನ್ನ ಬಯಸ್ತಾ ಇರುವಂತ ಈ ಸಂದರ್ಭದಲ್ಲಿ 50 ವರ್ಷದ ಹಿಂದೆ ಕಟ್ಟಿದಂತ ನಮ್ಮ ಅಂಗನವಾಡಿಗಳಲ್ಲೂ ಕೂಡ ಇವತ್ತಿನ ಕಾಲಘಟ್ಟಕ್ಕೆ ಹೊಂದಾಣಿಕೆ ಆಗುವ ಹಾಗೆ ಮಾಂಟೆಸರಿಗಳನ್ನ LKG, UKG ಪ್ರಾರಂಭ ಮಾಡಬೇಕು ಅಂತ ಒಂದು ದಿಟ್ಟವಾದಂತ ಹೆಜ್ಜೆಯನ್ನು ನಾನು ತೆಗೆದುಕೊಂಡೆ. ಇವತ್ತು ತಮಗೆ ನಾನು ಭರವಸೆಯನ್ನೇ ಅಲ್ಲ, ಒಂದು ವಚನವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಬರುವಂತ ಜೂನ್ನಲ್ಲಿ ಈಗಾಗಲೇ ಸಕ್ಷಮ ಅಂಗನವಾಡಿ 17,500 ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅನುದಾನದಲ್ಲಿ LKG, UKG ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ನಮಗೆ ವಸ್ತುಗಳು, ಮಟೀರಿಯಲ್ಗಳು ಏನೆಲ್ಲ ಬೇಕು, ಸ್ಮಾರ್ಟ್ ಕ್ಲಾಸ್, ಆ ಒಂದು ಚಿಂತನೆ ಅಡಿಯಲ್ಲಿ ಸಕ್ಷಮ ಅಂಗನವಾಡಿಯಲ್ಲಿ ನಮಗೆಲ್ಲ ಇದೆ. ಸೊ 17,500 ನನ್ನ ಸ್ವಂತ ಇಲಾಖೆಯಲ್ಲಿ ಇವತ್ತು LKG, UKG ಪ್ರಾರಂಭ ಮಾಡುವಷ್ಟು ಸಕ್ಷಮತೆ ನಮ್ಮಲ್ಲೂ ಕೂಡ ಇದೆ, ನಿಮ್ಮಲ್ಲೂ ಕೂಡ ಇದೆ. 5,000 ಈಗಾಗಲೇ ನಾನು ಘೋಷಣೆ ಮಾಡಿದ್ದೀನಿ. ಮುಂಬರುವಂತ ಜೂನ್ ನಲ್ಲಿ ಶುರು ಆಗುತ್ತೆ. ಅದರ ಜೊತೆಯಲ್ಲಿ ಇನ್ನೂ 5,000 ಟೋಟಲ್ 10,000 ಅಂಗನವಾಡಿಗಳಲ್ಲಿ LKG, UKG ಈ ಬರುವಂತ ಜೂನ್ ನಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ತಮಗೆ ನಾನು ಒಂದು ಭಾಷೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಿಜ, ನಮಗೆ ಈ ಬಜೆಟ್ ನಲ್ಲಿ ಈ LKG, UKGಗೆ ಬಜೆಟ್ ಅನ್ನ ಕೊಡಲಿಲ್ಲ. ಬಟ್ ಪರವಾಗಿಲ್ಲ, ನಮಗೆ ಗೊತ್ತು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ನಾವೇನೋ ಮಾಡ್ತೀವಿ, ಆದ್ರೆ ಖಂಡಿತವಾಗ್ಲೂ ಈ ಜೂನ್ ನಿಂದ ನಾವು 10,000 LKG, UKG ಕ್ಲಾಸ್ಗಳನ್ನ ಪ್ರಾರಂಭ ನಿಮ್ಮ ಸಹಯೋಗದಲ್ಲಿ ಮಾಡೋಣ. ಅದ್ರ ಜೊತೆಲಿ ತಮ್ಮೆಲ್ಲರಿಗೂ ಒಂದು ಏನೋ ಭಯ ಏನಾಗಿದೆ ಅಂತಂದ್ರೆ, ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಏನವರು ಈಗ 5,000 ಮಾಡ್ಲಿಕ್ಕೆ ಹೊರಟಿದ್ದಾರೆ LKG, UKG, ಎಲ್ಲಿ ನಮ್ಮ ಮಕ್ಕಳನ್ನ ಅವ್ರು ಕರ್ಕೊಳ್ತಾರೆ ಅನ್ನುವಂತ ಒಂದು ಭಯ. ಆದ್ರೆ ಇಲ್ಲಿ ಇರುವಂತ ಎಲ್ಲ ನನ್ನ ಅಕ್ಕ ತಂಗಿಯರ ಮುಖಗಳನ್ನ ನೋಡಿದ್ರೆ ನನಗೇನೋ ಹೇಗೆ ಅನ್ಸುತ್ತೆ ಅಂತಂದ್ರೆ, ಅವ್ರಿಗೆ ಟೀಚರ್ಗಳು ಸಿಗ್ಲಿಕ್ಕೆ ಸಿಗ್ತಾ ಇಲ್ಲ. ಮೊನ್ನೆ
ವಿಧಾನ ಪರಿಷತ್ನಲ್ಲೋ ಇಲ್ಲ ವಿಧಾನಸಭೆಯಲ್ಲಿ ಮಾನ್ಯ ಒಬ್ಬರು ಬಿಜೆಪಿಯ ಶಾಸಕರು ನನ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಮೇಡಮ್ ಅಂಗನವಾಡಿ ಕಾರ್ಯಕರ್ತರು ಸೆಕೆಂಡ್ ಇಯರ್ ಆದವರು 90%, ಡಿಗ್ರಿ ಆದವರು 80% ನಿಮ್ಮಲ್ಲಿದ್ದಾರೆ. ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು LKG UKG ಪ್ರಾರಂಭ ಮಾಡ್ತಾ ಇದ್ದಾರೆ, ಸ್ವಲ್ಪ ಅವ್ರನ್ನ ಆ ಇಲಾಖೆಗೆ ಬಿಟ್ಟುಕೊಡಿ ಅಂತ ನನಗೆ ಕೇಳಿದ್ರು. ನಾನು ಏನ್ ಹೇಳಿಕೆ ಬಯಸ್ತೀನಿ ಅಂದ್ರೆ, ನಿಮ್ಮೆಲ್ಲರನ್ನು ನೋಡಿದ್ರೆ ಬಹಳಷ್ಟು ವಿದ್ಯಾವಂತರು, ಸುಸಂಸ್ಕೃತರು, ಒಬ್ಬ ತಾಯಿ ಸ್ವರೂಪಿಣಿಯಾಗಿ ಮಕ್ಕಳನ್ನ ನೋಡ್ಕೊಳ್ಳುವಂತ, ಕಲಿಸುವಂತ ಪ್ರತಿಯೊಂದು ಆ ಒಂದು ಅಂಶ ತಮ್ಮಲ್ಲಿ ಕಾಣಿಸ್ತಾ ಇದೆ. ತಮ್ಮ ಸಹಕಾರವೂ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ನಾವು LKG UKG 10,000 ಪ್ರಾರಂಭ ಏನೋ ಮಾಡ್ತೀವಿ, ಆದ್ರೆ ಸಕ್ಸಸ್ ಆಗಿಲ್ಲ ಅಂದ್ರೆ ಯಾರು ಹೊಣೆ? ಪಾಲಕರು ಏನ್ ವಿಚಾರ ಮಾಡಿ ನಮ್ಮ ಅಂಗನವಾಡಿ ಮಕ್ಕಳನ್ನು ಕಳಿಸ್ತಾರೆ? ಒಂದ್ ಸ್ವಲ್ಪ ABCD ಬರ್ಲಿ, ಇದು ಕನ್ನಡ ಮೀಡಿಯಮು ಇಂಗ್ಲಿಷ್ ಮೀಡಿಯಮು ಅದು ಪಾಲಕರಿಗೆ ಬಿಟ್ಟಂತ ವಿಚಾರ. ಆದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗ್ಲಿ ಅಂತ ಹೇಳಿ ಬರ್ತಾರೆ LKG UKG. ಆದ್ರೆ ನಾವು ಅವ್ರಿಗೆ ಚೆನ್ನಾಗಿ ಕಲಿಸ್ಲಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ನಾನೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಕೂಡ ಜವಾಬ್ದಾರಿ ತಗೊಳ್ಳಿ. ಈಗ ನಮಗೆ ಅವ್ರಿಗೆ ಕಾಂಪಿಟೇಷನ್ ಬಿದ್ದಿದೆ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಟೈಮ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ. ನಾನು ಪರ್ಸನಲ್ ಆಗಿ ಮಧು ಬಂಗಾರಪ್ಪ ಅವರ ಹತ್ರ ಅಥವಾ ಅವರ ಸೆಕ್ರೆಟರಿ ಆದಂತ ರಶ್ಮಿ ಅವರ ಹತ್ರ ಮಾತನಾಡಿದಾಗ, ಈ ರೀತಿ ನೀವು ಮಾಡ್ತಾ ಇರೋದು ನಮ್ಮ ಇಲಾಖೆಗೆ ಬಹಳ ದುಷ್ಪರಿಣಾಮ ಆಗ್ತಾ ಇದೆ ಅಂತ ಮಾತನಾಡಿದಂತ ಸಂದರ್ಭದಲ್ಲಿ ಅವರ ಸೆಕ್ರೆಟರಿ ಆದಂತ ರಶ್ಮಿ ಅವರು ಹೇಳಿದ್ರು, ನಮ್ಗೆ ಫ್ಯಾಕಲ್ಟಿ ಇಲ್ಲ ಮೇಡಮ್, ನಾವು 5,000ಕ್ಕಿಂತ ಜಾಸ್ತಿ ಮಾಡಲ್ಲ ಅಂತ. ನೀವು ಮುಂಚೆ ನಿಮ್ಗೆ ಹೇಳಿದ್ 2,000ಕ್ಕಿಂತ ಜಾಸ್ತಿ ಮಾಡಲ್ಲ ಅಂತ ಹೇಳಿ ಈಗ 5,000 ಮಾಡಿದ್ರ, ನಿಮ್ಮ ಮೇಲೆ ಭರವಸೆ ಹೇಗಿಡಬೇಕು ಅಂತ ನಾನು ಕೂಡ ಅವ್ರ ಹತ್ರ ಮಾತನಾಡಿದ್ದೇನೆ. ಆದ್ರೂ ಕೂಡ ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆದಷ್ಟು ಬೇಗ ನಾಳೆನೋ ನಾಳೆದೋ ಒಂದು ಟೈಮ್ ಅನ್ನ ತೆಗೆದುಕೊಂಡು ತಮ್ಮ ಸಂಘಟನೆಯವರನ್ನ ಜೊತೆಯಲ್ಲಿ ಕರ್ಕೊಂಡು ಆ ಇಲಾಖೆಯವರು ಕೂಡ ಕರೆದು ಒಂದು ಸೂಕ್ತವಾದಂತ ನಿರ್ದೇಶನವನ್ನ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಕೊಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಜೊತೆಯಲ್ಲಿ ಮಳೆ ಬರುತ್ತೆ, ನಾನು ಕೇಳಿದೆ ವರಲಕ್ಷ್ಮಿ ಅವರೇ ಇಷ್ಟು ಜನ ಬಂದಿದ್ದಾರೆ, ಮಳೆ ಬರ್ತಾ ಇದೆ, ಇನ್ನೂ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಯುಗಾದಿ ರಂಜಾನ್ ಮುಗಿಸಿದ ಮೇಲೆ ಇವತ್ತು ಸೋಮವಾರ ಇಷ್ಟೊಂದೆಲ್ಲ ಎಲ್ಲ ಕಡೆ ಬಸ್ಗಳು ಫುಲ್ ಅಂದ್ರೂ ಕೂಡ ಈ ಸಂಖ್ಯೆಯಲ್ಲಿ ಬಂದಿದ್ದಾರಲ್ಲ ಅಂತ ನಾನು ಕೇಳಿದಾಗ, ಇನ್ನೂ ಬಹಳ ಜನ ಬರ್ತಾ ಇದ್ದಾರೆ ಮೇಡಮ್ ಅಂದಾಗ ನನ್ಗೆಲ್ಲೋ ಒಂಚೂರು ತಮ್ಮ ಬಗ್ಗೆ ಕಾಳಜಿ. ಈ ಮಳೆ ಬಂದಾಗ ನಮ್ಮ ಹೆಣ್ಮಕ್ಳು ಏನು ಓಡಿ ಎಲ್ಲೋ ಬೇರೆ ಕಡೆ ಹೋಗಿ ನಿಂತ್ಕೊಳ್ಳೋಕೆ, ಗಿಡದ ಕೆಳಗೆ ಹೋಗಿ ನಿಂತ್ಕೊಳ್ಳೋಕೆ ಆಗದೆ. ನಾನು ಟೈಮ್ನ ಕೊಡ್ತೀನಿ, ಇವತ್ತು ನಾಳೆ ಟೈಮ್ ಕೊಡ್ತೀನಿ, ಸಂಘಟನೆಯವ್ರ ಹತ್ರ ಮಾತನಾಡ್ತೀನಿ. ನನ್ಗೆ ಗೊತ್ತು ಅಮ್ಮ, ನನಗೆಷ್ಟು ಧೈರ್ಯ ಇದೆಯೋ ನನ್ನೆಲ್ಲ ಅಕ್ಕ ತಂಗಿಯರಿಗೆ ಅಷ್ಟೇ ಧೈರ್ಯ ಇದೆ. ನಿಮಗ್ ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ನೀವಿಲ್ಲ. ಹೋರಾಟದಲ್ಲಿ ನಿಮಗೆಲ್ಲ ಗೊತ್ತು ಯಾವ ಮಟ್ಟಿಗೆ ಹೋರಾಟ ಮಾಡಿ ನಾನು ಈ ಮೊತ್ತಕ್ಕೆ ಬಂದಿದ್ದೀನಿ ಅಂತ ಗೊತ್ತಲ್ಲ ಎಲ್ಲರಿಗೂ ಅಲ್ವಾ? ಮತ್ತೆ ಹೆಣ್ಮಕ್ಳು ಅಂದ್ರೇನೆ ಅದಿರುತ್ತೆ, ಆ ಛಲ ಇರುತ್ತೆ, ಆ ನಿಷ್ಠೆ ಪ್ರಾಮಾಣಿಕೆ ಇರುತ್ತೆ. ಒಂದು ಹೆಣ್ಣಿಗೆ ಅಂತಂದ್ರೆ ಆ ಕೆಲಸ ಆಗುವವರೆಗೂ ಕೂಡ ನಾವ್ಯಾರು ಬಿಡೋದಿಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನೀವು LKG UKG ಬಗ್ಗೆ ಚಿಂತೆಯನ್ನ ಬಿಡಿ. ಬೇರೆ ಕೆಲಸಗಳು, ಈಗ BLO ನಾನು ಬಹಳಷ್ಟು ಪ್ರಯತ್ನ ಮಾಡಿ ಈ BLO ಕೆಲಸದಿಂದ ತಮ್ಮನ್ನ ಬಿಡಿಸ್ಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ನಾನಾಗಲಿ ಶ್ಯಾಮಲಾ ಅವರಾಗಲಿ CS ಅವ್ರ ಕಡೆಯಿಂದ ಹೇಳಿ ಎಲ್ಲ ಮಾಡಿಸಿದ ಮೇಲೂ ಕೂಡ ಆ ಗಣತಿ ಮಾಡ್ಬೇಕಾದ್ರೆ ಮತ್ತು ಈ BLO ಮತ್ತೆ ನಮ್ಮನ್ನ ಹಾಕು, ನನ್ಗೆ ನಿಜವಾಗ್ಲೂ ಅದು ಇಷ್ಟ ಇಲ್ಲ. ಆದ್ರೂ ಕೂಡ ಏನೋ ಸರ್ಕಾರದ ಕೆಲಸ ಇದೆ, ಇದನ್ನು ಮಾರಿ ಈ BLO ಕೆಲಸ ತಮಗೆ ಹಚ್ಚಿದ ಹಾಗೆ ನಾನು ನೋಡ್ಕೊಳ್ತೀನಿ ಅನ್ನೋಂತ ಮಾತನ್ನು ಹೇಳಿ, ನಿಮ್ಮ ಬೇಡಿಕೆಯನ್ನ ಖಂಡಿತವಾಗ್ಲೂ ನಾವು ಗಮನಿಸ್ತೀವಿ, ಮುಖ್ಯಮಂತ್ರಿಗಳಿಗೂ ಹೇಳ್ತೀವಿ, ಒಂದು ಮೀಟಿಂಗ್ ಅನ್ನು ಕೂಡ ಫಿಕ್ಸ್ ಮಾಡ್ತೀವಿ. ಸಂಘಟಕರಿಗೆ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದು, ಈ ಒಂದು ಹೋರಾಟವನ್ನು, ತಮ್ಮ ಹೋರಾಟ ಇವತ್ತಾದ್ರೂ ಅಷ್ಟೇ ಕಾವು, ನಾಳೆ ಆದ್ರೂ ಅಷ್ಟೇ ಕಾವು, ನಾಡದಾದ್ರೂ ಅಷ್ಟೇ ಕಾವು. ನನಗೆ ನಿಮ್ಮ ಬಗ್ಗೆ ಕಾಳಜಿ ಇದೆ. ಈ ಹೋರಾಟವನ್ನು ಇಲ್ಲಿಗೆ ಕೈ ಬಿಡಿ ಅಂತ ತಮಗೆ ನಾನು ವಿನಂತಿಯನ್ನ ಮಾಡ್ತೀನಿ. ಹಾಗಾದ್ರೆ ನಾನು ಈಗ ಕುತ್ಕೊಂಡಿಲ್ಲ, LKG UKGಗೆ ನಾನು ಹೇಳೋದು 5,000 ಇದ್ದಿದ್ನ 10,000 ಮಾಡೋಣ ಅಂತ ಹೇಳೋದು.
ಮಧು ಬಂಗಾರಪ್ಪ ಅವ್ರನ್ನ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು ಜಂಟಿ ಮೀಟಿಂಗ್ ಅನ್ನ ಏರ್ಪಾಡು ಮಾಡೋಣ ಎಲ್ರು ಸೇರ್ಕೊಂಡು ಅಂತಾನು ಹೇಳಿದ್ರು. ಇನ್ನು ಇದನ್ನ ಬಿಟ್ಟು ಇದಕ್ಕಿಂತ ಜಾಸ್ತಿ ನಾನು ಏನ್ ಭರವಸೆ ನೀವೆಲ್ಲರೂ ಮಾತಾಡಿದ್ರೆ ಹೆಂಗೆ ಸಾಧ್ಯ? ಅಲ್ಲಲ್ಲ, ನಮ್ಮ ನಾಯಕರು ಹೇಳ್ತಾ ಇದಾರೆ 3,000 ಬಾಕಿ ಇದೆ, 2,000 ಜಾಸ್ತಿ ಆಗಿದೆ, ಮತ್ತೆ ಆಸೆ ಇಟ್ಕೊಳ್ಳೋಣ ಮುಂದಿನ ಸರಿ ಇನ್ನೊಂದ್ 2,000 ಜಾಸ್ತಿ ಮಾಡೋಣ ಅಂತ. ಸರಿ, ನಿಮ್ಮೆಲ್ಲ ಅನಿಸಿಕೆಗಳನ್ನ ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡ್ತೇನೆ. ಪಾಪ ಹಸಿದ್ ಬಂದಿದ್ದೀರ, ಇಲ್ಲೇ ಕೂತ್ಕೊಂಡಿದ್ರು, ಊಟ ಮಾಡಿದ್ರಿ. ನಾಳೆ ಅಥವಾ ನಾಡ್ದು ಗೊತ್ತಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಟೈಮ್ ತಗೊಳ್ಬೇಕು, ನಾನು ಮಾತಾಡ್ಬೇಕು. ಆದ್ರೆ ವರಲಕ್ಷ್ಮಿ ಅವರೇನೋ ಮಾತನಾಡಿದಾರಂತೆ. ಆಮೇಲೆ ನನ್ನ ಜೊತೆ ಕೂಡ ಒಂದು ಜಂಟಿ ಸಭೆಗೆ ನಾನು ಇವತ್ತು ಸಾಯಂಕಾಲ ಅಥವಾ ನಾಳೆ ಮಧ್ಯಾಹ್ನ ನಾನು ಕೂಡ ಟೈಮ್ ಕೊಡ್ತಾ ಇದ್ದೀನಿ. ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಮಧ್ಯಾಹ್ನ ಕೂತ್ಕೊಂಡು ಅದನ್ನು ಕೂಡ ನಾವು ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೇವೆ. ಬಟ್ ಒಂದೇ ಮಾತನ್ನು ಹೇಳ್ತೀನಮ್ಮ, ನಿಮ್ಮ ಹೋರಾಟಕ್ಕೆ ನೀವು ಕೂತ್ಕೊಳ್ತಾ ಇದ್ದೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಾಮಾಣಿಕವಾಗಿ ಒಬ್ಬ ಮಹಿಳೆಯಾಗಿ, ಒಬ್ಬ ಮಂತ್ರಿಯಾಗಿ ನಾನು ಇನ್ನೂ ಒಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕಷ್ಟ ಪಡಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ.